ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತುಂಬ ಈಸಿಯಾಗಿರೋ ಹಾಗೂ ಬೇಗ ಮುಗಿಯುವಂಥ ಕ್ರೋಶೆಟ್ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 8 ನಂಬರ್ ಸೂಜಿನ ತೊಗೊಂಡಿದ್ದೀನಿ. ಅದೇ ಥರ 8 ಎಳೆ ದಾರನ ತೊಗೊಂಡಿದ್ದೀನಿ. ಮೊದಲು ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆಟ್ನ ಹಾಕ್ತಾ ಹೋಗಬೇಕು. ನಾನಿಲ್ಲಿ 8 ಕಂಬಗಳನ್ನು ಹಾಕಿದ್ದೀನಿ. ಕಂಬದ ಪಕ್ಕದಲ್ಲಿಂತನ ಕಂಬ ಹಾಕಬೇಕು. 8 ಕಂಬಗಳನ್ನು ಹಾಕಬೇಕು. ಕೆಲವೊಂದು ವಿಡಿಯೋದಲ್ಲಿ ನೀವು ಈ ಡಿಸೈನ್ನ ನೋಡಿರ್ತೀರ, ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹಾಕಬೇಕಂತ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, 8 ಕಂಬಗಳನ್ನು ಪಕ್ಕದಲ್ಲಿನೇ ಹಾಕ್ತಾ ಹೋಗಬೇಕು. ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರಲಿ ಅಂತ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ 6 ಎಳೆ ದಾರನೂ ತೊಗೋಬೋದು. 6 ಎಳೆ ದಾರ ತೊಗೊಂಡ್ರೆ ನೀವು 10 ಅಥವಾ 11 ನಂಬರ್ ನೀಡಲ್ನ ತೊಗೋಬೇಕಾಗತ್ತೆ. ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು, ಎಲ್ಲಿ ಬರುತ್ತೋ ಅಲ್ಲಿ ಸೂಜಿ ತುದಿಯಿಂದ ಒಂದು ಸತಿ ದಾರ ತೊಗೊಂಡು ಎರಡರಲ್ಲಿ ಒಂದು ಹಾಕಬೇಕು. ಈ ಥರ 8 ಕಂಬಗಳನ್ನು ಹಾಕಬೇಕು. 8 ಕಂಬಗಳು ಹಾಕಿ ಆದಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ನಾನು 3 ಚೈನನ್ನು 2 ಸತಿ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ 3 ಚೈನನ್ನು 2 ಸತಿ ಹಾಕ್ಕೋಬೇಕು. ಮಧ್ಯದಲ್ಲಿ 3 ಚೈನನ್ನು 3 ಸತಿ ಹಾಕಬೇಕು. ಈ ಥರ 2 ಸತಿ 3 ಚೈನನ್ನು ಹಾಕ್ಕೋಬೇಕು. ನೋಡಿ ಎಷ್ಟು ಸ್ಟಿಫಾಗಿ ಬಂದಿದೆ. ಈ ಥರ ನೀಟಾಗಿ ಹಾಕ್ಕೋಬೇಕು. ಜಾಸ್ತಿ ಲೂಸು ಬೇಡ, ಜಾಸ್ತಿ ಟೈಟು ಹಾಕ್ಕೋಬೇಡಿ. ಆಮೇಲೆ ಮತ್ತೆ 8 ಕಂಬಗಳನ್ನು ಹಾಕಬೇಕು. ಫ್ರೆಂಡ್ಸ್, ನೀವು ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ಡಿಸೈನ್ ಬೇಕೋ ಹಾಗೆ ಕಮೆಂಟ್ ಮಾಡಿ. ಈ ಡಿಸೈನಲ್ಲಿ ತುಂಬ ವೇರಿಯೇಷನ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನೀವು 4 ಕಂಬ ಹಾಕ್ಕೋಬೋದು ಅಥವಾ 2 ಚೈನ್ ಗ್ಯಾಪಲ್ಲಿ ಎರಡೆರಡೇ ಚೈನನ್ನು ಹಾಕ್ತಾ ಕುಚ್ಚುಗಳನ್ನು ಹಾಕ್ಬೋದು. ಈ ರೀತಿ ಡಿಫ್ರೆಂಟಾಗಿ ಈ ಡಿಸೈನನ್ನು ಮಾಡ್ಬೋದು. ನೋಡಿ, ಈ ಥರ ಬಂದಿದೆ. ಸ್ವಲ್ಪ ದಾರನ ಹೊರಗೆ ತಂದು ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡ್ ಹಾಕಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಂದು ಸೂಜಿ ತುದಿಯಿಂದ ದಾರ ಹೊರಗೆ ತಂದು ಎರಡರಲ್ಲೊಂದು ಮಾಡಬೇಕು. ಮತ್ತು 8 ಕಂಬಗಳನ್ನು ಹಾಕ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ತಂದು ಎರಡರಲ್ಲೊಂದು ಮಾಡಬೇಕು. ಸೂಜಿ ಮೇಲಿಂದ ದಾರ ತಂದರೆ 3 ಕ್ರೋಶ ಆಗುತ್ತೆ.
ಅದರಲ್ಲಿ ಎರಡರಲ್ಲೊಂದು ಮಾಡಬೇಕು. ಈ ಥರ 8 ಕಂಬಗಳನ್ನು ನೀಟಾಗಿ ಹಾಕ್ತಾ ಹೋಗಬೇಕು. ನೀವು ಸ್ವಲ್ಪ ಚಿಕ್ಕ ಬೀಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ನನ್ನ ಹತ್ರ ಈ ಥರ ಪರ್ಲ್ ಬೀಡ್ ಇತ್ತು, ಇದು ತುಂಬ ದೊಡ್ಡದಾಗಿದೆ. ಇನ್ನೂ ಸ್ವಲ್ಪ ಚಿಕ್ಕ ಬೀಡ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ನೀವು ಆ್ಯಂಟಿಕ್ ಬೀಡ್, ಗೋಲ್ಡನ್ ಬೀಡ್ ಆದರೂ ಹಾಕೋಬೋದು ಅಥವಾ ಪರ್ಲ್ ಬೀಡ್, ಯಾವ ಬೀಡ್ ಹಾಕ್ಕೊಂಡ್ರೂ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿದೆ, ತುಂಬ ಬೇಗ ಮುಗಿಯುತ್ತೆ. ನೋಡಿ 8 ಕಂಬಗಳಾದಮೇಲೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಬೇಕು. 3 ಚೈನನ್ನು 3 ಸತಿ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 8 ಕಂಬಗಳನ್ನು ಹಾಕಬೇಕು. ನೋಡಿ 2 ಚೈನ್ 2 ಸತಿ ಆಗಿದೆ. ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕೋಬೇಕು. 1 2 3 ಈ ಥರ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 8 ಕಂಬಗಳನ್ನು ಹಾಕ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಮತ್ತು ಸೂಜಿ ತುದಿಯಿಂದ ಇನ್ನೊಂದು ಸತಿ ದಾರ ತಗೊಂಡು ಎರಡರಲ್ಲಿ ಒಂದು ಮಾಡಿ ಇದೇ ರೀತಿ 8 ಕಂಬಗಳನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ನೀವು 8 ಕಂಬಗಳನ್ನಾದರೂ ಹಾಕೋರಿ ಅಥವಾ 4 ಕಂಬಗಳನ್ನು ಹಾಕೋರಿ, ತುಂಬ ಚೆನ್ನಾಗಿ ಬರುತ್ತಿದೆ ಡಿಸೈನು. ಎಂಟು ಕಂಬಗಳಾದಮೇಲೆ ಮತ್ತೆ ಒಂದು ಬೀಡಾದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಎರಡರಲ್ಲಿ ಒಂದು ಕ್ರೋಶೆಟ್ನ ಹಾಕಬೇಕು. ಇದೇ ಥರ 8 ಕಂಬಗಳನ್ನು ಹಾಕಬೇಕು. ಎಂಟು ಕಂಬಗಳನ್ನು ಹಾಕಿ ಲಾಸ್ಟಲ್ಲಿ 2 ಚೈನನ್ನು ಹಾಕಿ ಮತ್ತೆ 8 ಕಂಬಗಳನ್ನು ಹಾಕಿ ಲಾಕ್ ಮಾಡಬೇಕು. ನೋಡಿ, ಸ್ಟಾರ್ಟಲ್ಲಿ ಮತ್ತು ಎಂಡಲ್ಲಿ 2 ಗ್ಯಾಪನ್ನು ಬಿಡಬೇಕು. 3 ಚೈನ್ 2 ಸತಿ ಹಾಕಬೇಕು ಮತ್ತು ಮಿಡಲಲ್ಲಿ 3 ಚೈನು 3 ಸತಿ ಹಾಕಬೇಕು. ಗ್ಯಾಪಲ್ಲಿ ಕುಚ್ಚು ಹಾಕಿ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.